ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ವಿದ್ಯಾರ್ಥಿಗಳೇ, ಭೂಗೋಳಶಾಸ್ತ್ರದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಅಧ್ಯಾಯ ಭಾರತದ ಜನಸಂಖ್ಯೆ. ಈ ಭಾರತದ ಜನಸಂಖ್ಯೆ ಎನ್ನುವಂತಹ ಅಧ್ಯಾಯದಲ್ಲಿ ಈ ಕೆಳಕಂಡಂತಹ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾವ ಯಾವ ಫಲಿತಾಂಶಗಳನ್ನು ನಾವು ತಿಳ್ಕೊಳ್ಬೇಕು ಅಂತಂದ್ರೆ, ಭಾರತ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಎರಡನೆಯ ದೊಡ್ಡ ರಾಷ್ಟ್ರ. ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ, ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಮೊದಲ ರಾಷ್ಟ್ರ ಚೀನಾ. ನಂತರದ ಸ್ಥಾನದಲ್ಲಿ ಭಾರತ ಬರುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಭಾರತದ ಜನಸಂಖ್ಯೆಯ ಗಾತ್ರ, ಭಾರತದ ಜನಸಂಖ್ಯೆಯ ಬೆಳವಣಿಗೆ, ಜನಸಂಖ್ಯೆಯ ಬೆಳವಣಿಗೆ ಕಾರಣಗಳೇನು, ಜನಸಂಖ್ಯೆಯ ಹಂಚಿಕೆ ಮತ್ತು ಸಾಂದ್ರತೆ, ಜನಸಂಖ್ಯೆಯ ಹಂಚಿಕೆಯನ್ನು ನಿರ್ಧರಿಸುವಂತಹ ಅಂಶಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊಳ್ತೇವೆ. ಬಹಳ ಪ್ರಮುಖವಾದಂತಹ ಅಂಶ ಭಾರತದ ಜನಸಂಖ್ಯೆ ಎನ್ನುವಂತಹ ಅಧ್ಯಾಯದಲ್ಲಿ ಈ ಕೆಳಕಂಡ ಫಲಿತಾಂಶಗಳನ್ನು ನಾವು ತಿಳ್ಕೊಳ್ತೇವೆ. ಭಾರತದ ಜನಸಂಖ್ಯೆಯ ಗಾತ್ರ, ಭಾರತದ ಜನಸಂಖ್ಯೆಯ ಬೆಳವಣಿಗೆ, ಭಾರತದ ಜನಸಂಖ್ಯಾ ಬೆಳವಣಿಗೆ ಕಾರಣಗಳೇನು, ಜನಸಂಖ್ಯೆಯ ಹಂಚಿಕೆ ಮತ್ತು ಸಾಂದ್ರತೆ, ಜನಸಂಖ್ಯೆಯ ಹಂಚಿಕೆಯನ್ನ ನಿರ್ಧರಿಸುವಂತಹ ಅಂಶಗಳ ಬಗ್ಗೆ ನಾವು ಈ ಒಂದು ಅಧ್ಯಾಯದಲ್ಲಿ ವಿವರವಾಗಿ ತಿಳ್ಕೊಳ್ತೇವೆ. ಹಾಗಾದ್ರೆ ಮೊದಲು ನಾವು ಜನಸಂಖ್ಯೆಯ ಅರ್ಥ, ಜನಸಂಖ್ಯೆ ಅಂದ್ರೆ ಏನು, ಜನಸಂಖ್ಯೆಯ ಅರ್ಥವನ್ನು ತಿಳ್ಕೊಳ್ಳೋಣ ಮೊದಲು. ಅಂದರೆ ಜನಸಂಖ್ಯೆ ಅಂದ್ರೆ ಏನು? ಜನಸಂಖ್ಯೆ ಎಂದರೇನು? ನಿಗದಿತ ಪ್ರದೇಶವೊಂದರಲ್ಲಿ ವಾಸಿಸುವ ಜನರ ಒಟ್ಟು ಸಂಖ್ಯೆಗೆ ನಾವು ಜನಸಂಖ್ಯೆ ಅಂತೇಳಿ ಕರಿತೇವೆ. ನಿಗದಿತ ಪ್ರದೇಶವೊಂದರಲ್ಲಿ, ನಿಗದಿತ ಪ್ರದೇಶವೊಂದರಲ್ಲಿ ವಾಸಿಸುವ ಜನರ ಸಂಖ್ಯೆಗೆ ನಾವು ಜನಸಂಖ್ಯೆ ಅಂತ ಹೇಳಿ ಕರೀತೇವೆ. ವಿದ್ಯಾರ್ಥಿಗಳೇ, ನಿಗದಿತ ಪ್ರದೇಶವೊಂದರಲ್ಲಿ ವಾಸಿಸುವ ಜನರ ಒಟ್ಟು ಸಂಖ್ಯೆಗೆ, ನಾವು ಒಟ್ಟು ಹಾಕಿರೋದಿಲ್ಲ, ಒಟ್ಟು ಸಂಖ್ಯೆಗೆ ನಾವು ಜನಸಂಖ್ಯೆ ಅಂತೇಳಿ ಕರಿತೇವೆ. ಇದು ಬಹಳ ಮುಖ್ಯವಾದ ಒಂದು ಅರ್ಥಗಳಿಗೆ ಇರತಕ್ಕಂಥ ಸಾಧ್ಯತೆ ಇದೆ. ನಿಗದಿತ ಪ್ರದೇಶವೊಂದರಲ್ಲಿ ವಾಸಿಸುವ ಜನರ ಒಟ್ಟು ಸಂಖ್ಯೆಯನ್ನ ನಾವು ಜನಸಂಖ್ಯೆ ಅಂತೇಳಿ ಕರಿತೇವೆ. ಹಾಗಾದರೆ ಜನಸಂಖ್ಯೆಯ ಗಾತ್ರ ಹೇಗಿದೆ? ಪ್ರಪಂಚದಲ್ಲಿ ಚೀನಾದ ತರುವಾಯ ಭಾರತ ಎರಡನೆಯ ಜನಭರಿತವಾದಂತಹ ದೇಶವಾಗಿದೆ. 2021ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ 121 ಕೋಟಿಗಳಷ್ಟೇ ಇತ್ತು. ಪ್ರಪಂಚದ ಭೂಪ್ರದೇಶದಲ್ಲಿ 2.4% ಭಾಗವುಳ್ಳಂತಹ ಭಾರತದ ಜನಸಂಖ್ಯೆ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ 17.5% ಭಾಗ ಇದೆ. ಹಾಗೆ ಒಂದೊಂದೇ ನೋಡೋಣ. ಭಾರತ, ನಮ್ಮ ಭಾರತ ದೇಶ ಜನಸಂಖ್ಯೆಯಲ್ಲಿ ಎರಡನೆಯ ಸ್ಥಾನವನ್ನ ಪಡೆದುಕೊಂಡಿದೆ. ಹಾಗಾದರೆ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ಚೀನಾದ ನಂತರ ಭಾರತ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಹಾಗಾದರೆ 2011ರ ಜನಗಣತಿಯ ಪ್ರಕಾರ ನಮ್ಮ ಭಾರತ ದೇಶದ ಜನಸಂಖ್ಯೆ 121 ಕೋಟಿಗಳಷ್ಟು ಇತ್ತು. ನಾವು ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ದೇವೆ, ಭಾರತ 2.4% ಪ್ರಪಂಚದ ಒಟ್ಟು ಭೂಭಾಗವನ್ನು ಆವರಿಸಿಕೊಂಡಿದೆ. ಪ್ರಪಂಚದ ಒಟ್ಟು 2.4% ಇದು ಒಟ್ಟು 2.4% ಜನಸಂಖ್ಯೆ, ಪ್ರಪಂಚದ ಒಟ್ಟು ಜನಸಂಖ್ಯೆ 17.5%. ಪ್ರಪಂಚದ ಭೂಪ್ರದೇಶ ನಮ್ಮ ಭಾರತ ವ್ಯಾಪ್ತಿ ಆವರಿಸಿಕೊಂಡಿರೋದು 2.4. ಅಂದ್ರೆ ಪ್ರಪಂಚದ ಭೂಪ್ರದೇಶದ 2.4, ಒಟ್ಟು ಪ್ರಪಂಚದ ಭೂಪ್ರದೇಶದಲ್ಲಿ ಭಾರತ 2.4% ಒಂದು ಭೂಭಾಗವನ್ನು ಹೊಂದಿದ್ರೆ, ಉಳಿದಂತೆ 17.5% ಜನಸಂಖ್ಯೆಯನ್ನ ಇದು ಹೊಂದಿದೆ. ಪ್ರಪಂಚದ
ಒಟ್ಟು ಜನಸಂಖ್ಯೆಯಲ್ಲಿ 17.5% ಭಾಗ ನಮ್ಮ ಭಾರತ ದೇಶದ್ದೇ ಇದೆ. ಹಾಗಾದರೆ ಜನಸಂಖ್ಯಾ ಬೆಳವಣಿಗೆ 1901ರಿಂದ 1921ರವರೆಗೆ ತುಂಬಾ ಅಧಿಕವಾಯಿತು. 1901ರಿಂದ 1921ರವರೆಗಿನ ಏನು ಸಂಖ್ಯೆಯ ಬೆಳವಣಿಗೆ, ಭಾರತದ ಜನಸಂಖ್ಯೆಯ ಬೆಳವಣಿಗೆಯ ನಿಧಾನದ ಗತಿ ಇದು ಬಹಳ ಕಡಿಮೆ ಇತ್ತು. 1901ರಿಂದ 1921ರವರೆಗೆ ಜನಸಂಖ್ಯೆಯ ಬೆಳವಣಿಗೆ ತುಂಬಾ ಕಡಿಮೆ ಇತ್ತು. ಕಾರಣ ಏನು? ಇದಕ್ಕೆ ಅಧಿಕವಾದಂತಹ ಮರಣ ದರ ಮತ್ತು ಮಾರಣಾಂತಿಕ ಸಾಂಕ್ರಾಮಿಕ ಕಾಯಿಲೆಗಳು, ವೈದ್ಯಕೀಯ ಸೌಲಭ್ಯಗಳ ಕೊರತೆಯಿಂದಾಗಿ ಮರಣ ಹೆಚ್ಚಾಗ್ತಾ ಇತ್ತು. ಜನಸಂಖ್ಯಾ ಬೆಳವಣಿಗೆ. ವಿದ್ಯಾರ್ಥಿಗಳೇ, ನಮ್ಮ ಭಾರತ ದೇಶದ ಜನಸಂಖ್ಯಾ ಬೆಳವಣಿಗೆ ಹೇಗಿದೆ ಅನ್ನೋದಾದ್ರೆ 1901ರಿಂದ 1921ರವರೆಗೆ ಜನಸಂಖ್ಯೆಯ ಬೆಳವಣಿಗೆ ತುಂಬಾ ನಿಧಾನಗತಿಯಲ್ಲಿತ್ತು. ಕಾರಣ ಅಧಿಕ ಮರಣ ಪ್ರಮಾಣ ಇತ್ತು. ಅಧಿಕ ಮರಣ ಪ್ರಮಾಣ ಯಾಕಿತ್ತು? ಮಾರಣಾಂತಿಕವಾದಂತಹ ಸಾಂಕ್ರಾಮಿಕ ರೋಗಗಳು, ವೈದ್ಯಕೀಯ ಸೌಲಭ್ಯಗಳು ಇಲ್ಲದ ಸಂದರ್ಭದಲ್ಲಿ ಜನಸಂಖ್ಯೆಯ ಬೆಳವಣಿಗೆ ನಿಧಾನಗತಿಯಲ್ಲಿ ಇತ್ತು. ಹಾಗಾದರೆ 1921ರಿಂದ 1951ರ ಅವಧಿಯನ್ನ ಸಾಧಾರಣ ಜನಸಂಖ್ಯೆಯ ಬೆಳವಣಿಗೆಯ ಕಾಲ ಅಂತೇಳಿ ನಾವು ಕರೀತೇವೆ. 1921ರಿಂದ 1951ರ ಅವಧಿಯನ್ನ ನಾವು ಸಾಧಾರಣ ಜನಸಂಖ್ಯೆಯ ಬೆಳವಣಿಗೆಯ ಒಂದು ಅವಧಿ ಅಂತ ಕರಿತೀವಿ. ಇದು ಮೊದಲನೇದು 1901ರಿಂದ 1921ರವರೆಗೆ ನಿಧಾನಗತಿಯ ಒಂದು ಬೆಳವಣಿಗೆ ಕಾಲ. 1921ರಿಂದ 1951ರವರೆಗಿನ ಅವಧಿಯನ್ನ ನಾವು ಸಾಧಾರಣ ಜನಸಂಖ್ಯಾ ಬೆಳವಣಿಗೆಯ ಕಾಲ ಅಂತೇಳಿ ಪರಿಗಣನೆ ಮಾಡ್ತೇವೆ. ಇದಕ್ಕೆ ಭಯಂಕರವಾದಂತಹ ಪಿಡುಗಳನ್ನು ನಾವು ನಿಯಂತ್ರಣ ಮಾಡಿಕೊಂಡ್ವಿ. ವೈದ್ಯಕೀಯ ಸೌಲಭ್ಯದಲ್ಲಿ ಸುಧಾರಣೆಯನ್ನು ಕಂಡುಕೊಂಡ್ವಿ. ನೈರ್ಮಲೀಕರಣ, ಸ್ವಚ್ಛತೆಯ ನಿರ್ವಹಣೆಯ ಕಾರಣದಿಂದಾಗಿ ಮರಣ ಪ್ರಮಾಣದಲ್ಲಿ ನಾವು ಇಳಿಕೆಯನ್ನು ಕಂಡುಕೊಂಡ್ವಿ. ಹಾಗಾಗಿ 1921ರಿಂದ 1951ರವರೆಗಿನ ಅವಧಿಯನ್ನ ಸಾಧಾರಣ ಜನಸಂಖ್ಯಾ ಬೆಳವಣಿಗೆಯ ಕಾಲ, ಸಾಧಾರಣ ಜನಸಂಖ್ಯಾ ಬೆಳವಣಿಗೆಯ ಕಾಲ ಅಂತ ಹೇಳಿ ಇದನ್ನ ಕರೆದ್ವಿ ನಾವು. ಇದು ಇಷ್ಟು. ಹಾಗಾದರೆ 1951ರ ಅವಧಿಯಿಂದ ಮುಂದಿನ ಭಾಗವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. 1951ರಿಂದ 1991ರ ಅವಧಿಯಲ್ಲಿ ಜನಸಂಖ್ಯಾ ಬೆಳವಣಿಗೆಯ ದರ ತ್ವರಿತವಾಗಿತ್ತು. ಸುಮಾರು 3 ಪಟ್ಟು ಹೆಚ್ಚು ಜನಸಂಖ್ಯೆ ಹೆಚ್ಚಾಯಿತು. 1951ರಿಂದ 1991ರವರೆಗಿನ ಏನು ಅವಧಿ ಇದೆಯಲ್ಲ, ಇದು ಜನಸಂಖ್ಯೆಯ ಬೆಳವಣಿಗೆಯ ತ್ವರಿತವಾದಂತಹ ಕಾಲ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೇ, 1901ರಿಂದ 21ರವರೆಗೆ ಜನಸಂಖ್ಯಾ ಬೆಳವಣಿಗೆ ತುಂಬಾ ನಿಧಾನಗತಿಯಲ್ಲಿತ್ತು. ಕಾರಣ ಮಾರಣಾಂತಿಕವಾಗಿರತಕ್ಕಂತಹ ಸಾಂಕ್ರಾಮಿಕ ರೋಗಗಳು ಮತ್ತು ವೈದ್ಯಕೀಯ ಸೌಲಭ್ಯಗಳ ಕೊರತೆ ಇರೋದ್ರಿಂದ ಮರಣದ ಪ್ರಮಾಣ ಅಧಿಕವಾಗಿತ್ತು. 1921ರಿಂದ 1951ರವರೆಗಿನ ಅವಧಿಯ ಕಾಲವನ್ನ ಸಾಧಾರಣ ಜನಸಂಖ್ಯಾ ಬೆಳವಣಿಗೆಯ ಕಾಲ ಅಂತೇಳಿ ಕರೀತೇವೆ. ಕಾರಣ ಯಾಕಾಗಿ ಅಂದರೆ ನಾವು ವೈದ್ಯಕೀಯ ಬೆಳವಣಿಗೆಯಲ್ಲಿ ಸುಧಾರಣೆಯನ್ನು ಕಂಡುಕೊಂಡ್ವಿ. ಮರಣದ ಪ್ರಮಾಣ ಇಳಿಕೆ ಆಯಿತು. ಮಾರಣಾಂತಿಕ ಸಾಂಕ್ರಾಮಿಕ ರೋಗಗಳ ಔಷಧಿಗಳನ್ನು ನಾವು ಕಂಡುಕೊಂಡ ಕಾರಣ ಇದು ಸಾಧಾರಣವಾಗಿ ಇದೇನಾಯಿತು, ಜನಸಂಖ್ಯಾ ಬೆಳವಣಿಗೆ ಆಯಿತು. ಆದರೆ 1951ರಿಂದ 1991ರ ಅವಧಿಯಲ್ಲಿ ಜನಸಂಖ್ಯಾ ಬೆಳವಣಿಗೆ ತುಂಬ ತ್ವರಿತವಾಗಿ ಸುಮಾರು 3 ಪಟ್ಟು ಹೆಚ್ಚಾಯಿತು. ಇದಕ್ಕೆ ಕಾರಣ ಮರಣ ಪ್ರಮಾಣದಲ್ಲಿ ಇಳಿತ ಆಯಿತು. ಪ್ರತಿಯಾಗಿ ಜನನ ದರ ಹೆಚ್ಚಾಯಿತು. ಬಹಳ ಪ್ರಮುಖವಾದದ್ದು ಇಲ್ಲಿ ಮರಣ ಪ್ರಮಾಣ ಹೆಚ್ಚಾಯಿತು. ಮರಣ ಪ್ರಮಾಣ ಕಡಿಮೆ ಆಯಿತು. ಮರಣ ಪ್ರಮಾಣ ಕಡಿಮೆ ಆಯಿತು. ಜನನ ಪ್ರಮಾಣ ಹೆಚ್ಚಾಯಿತು. ಈ ಕಾರಣಕ್ಕಾಗಿ ನಾವು 1951ರಿಂದ 1991ರ ಒಂದು ಕಾಲವನ್ನು ತ್ವರಿತಗತಿ ಕಾಲ, ಜನಸಂಖ್ಯಾ ಬೆಳವಣಿಗೆಯ
ತ್ವರಿತ ಕಾಲ ಅಂತ ಕರೀತೇವೆ. ಕಾರಣ ಮರಣ ಪ್ರಮಾಣದ ಇಳಿಕೆ ಮತ್ತು ಜನನ ಪ್ರಮಾಣದ ಹೆಚ್ಚಳ, ಇದು ಪ್ರಮುಖವಾದಂತಹ ಕಾರಣ. ಮರಣ ಪ್ರಮಾಣ ಕಡಿಮೆ ಆಯಿತು, ಜನನ ಪ್ರಮಾಣ ಜಾಸ್ತಿ ಆದ ಕಾರಣದಿಂದ 1951ರಿಂದ 1991ರವರೆಗೆ ಜನಸಂಖ್ಯಾ ಬೆಳವಣಿಗೆ ತುಂಬಾ ತ್ವರಿತವಾಗಿ ಅದು ಅಭಿವೃದ್ಧಿ ಆಯಿತು, 3 ಪಟ್ಟು ಜಾಸ್ತಿ ಆಯಿತು. ಹಾಗಾದರೆ 1981ರ ನಂತರ ಜನಸಂಖ್ಯಾ ಬೆಳವಣಿಗೆಯಲ್ಲಿ ಇಳಿತ, 81ರ ನಂತರ 91 ಇದೆ, 81ರ ನಂತರವೂ ಕೂಡ ಇಳಿತ ಆರಂಭ ಆಯಿತು. ಯಾಕೆಂದರೆ 1981ರಲ್ಲಿ 24.7ರಿಂದ 2011ರ ವೇಳೆಗೆ 17.64ರಷ್ಟು ಇಳಿಕೆ ಆಯಿತು. ಕಾರಣ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್, ಅಂದರೆ ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಅಳವಡಿಕೆ ಮಾಡಿದ್ದರಿಂದ ನಮಗೆ ಈ ಜನಸಂಖ್ಯಾ ಒಂದು ಬೆಳವಣಿಗೆ ಕಾರಣ ಆಯಿತು. ಹಾಗಾದರೆ ಜನಸಂಖ್ಯಾ ಬೆಳವಣಿಗೆಗೆ ಕಾರಣ ಏನು ಅಂತ ಹೇಳಿ, ಜನಸಂಖ್ಯೆಯ ಬೆಳವಣಿಗೆಗೆ ಕಾರಣಗಳು, ಜನಸಂಖ್ಯೆಯ ಬೆಳವಣಿಗೆಗೆ ಹಲವು ಕಾರಣಗಳನ್ನು ನಾವು ಪಟ್ಟಿ ಮಾಡಬಹುದು. ಬೆಳವಣಿಗೆಗೆ, ಜನಸಂಖ್ಯಾ ಬೆಳವಣಿಗೆಗೆ ಕಾರಣಗಳು ಯಾವ್ಯಾವ ಇದಾವೆ ಕಾರಣಗಳು? ಜನಸಂಖ್ಯಾ ಬೆಳವಣಿಗೆಗೆ ನಮಗೆ ಪ್ರಮುಖವಾದಂಥ ಕಾರಣಗಳು ಅಧಿಕ ಜನನ ದರ, ಅಧಿಕ ಜನನ ದರ, ಕಡಿಮೆ ಮರಣ, ಕಡಿಮೆ ಮರಣ ದರ, ಇವೆರಡು ಪ್ರಮುಖವಾದಂಥ ಕಡಿಮೆ ಮರಣ ದರ, ಅಧಿಕ ಜನನ ದರಗಳು ಜನಸಂಖ್ಯಾ ಬೆಳವಣಿಗೆಗೆ ಪ್ರಮುಖವಾದ ಕಾರಣಗಳಾಗಿವೆ. ಹಾಗಾದ್ರೆ ಹೇಳಿ ನೋಡೋಣ, ಜನಸಂಖ್ಯಾ ಬೆಳವಣಿಗೆಗೆ ಪ್ರಮುಖವಾದ 2 ಕಾರಣಗಳು ಅಧಿಕ ಜನನ ದರ ಮತ್ತು ಕಡಿಮೆ ಮರಣ ದರ. ಹಾಗಾದರೆ ಅಧಿಕ ಜನನ ದರ ಹೇಗಾಯಿತು? ಆ ಒಂದು ಅವಧಿಯಲ್ಲಿ 1951ರಿಂದ 91ರವರೆಗೆ ತುಂಬ ಪ್ರಮಾಣದಲ್ಲಿ ಜನಸಂಖ್ಯೆ ಹೆಚ್ಚಾಯಿತು. ಕಾರಣ ಅಧಿಕ ಜನನ ದರ. ಹಾಗಾದರೆ ಬಾಲ್ಯ ವಿವಾಹ, ಧಾರ್ಮಿಕ ಮತ್ತು ಸಾಮಾಜಿಕ ಮೂಢನಂಬಿಕೆಗಳು, ಬಹುಪತ್ನಿತ್ವ, ಬಡತನ, ಅನಕ್ಷರತೆ, ಉಷ್ಣವಲಯದ ವಾಯುಗುಣ ಮುಂತಾದವು ಜನನ ದರವನ್ನು ಹೆಚ್ಚಾಗಲಿಕ್ಕೆ ಕಾರಣ ಆಯಿತು. ನಮ್ಮ ಭಾರತ ದೇಶದಲ್ಲಿ ಈ ಅಧಿಕ ಜನನ ದರ ಹೆಚ್ಚಾಗಲಿಕ್ಕೆ ಹಲವು ಕಾರಣಗಳನ್ನು ನಾವು ಪಟ್ಟಿ ಮಾಡಬಹುದು. ಬಾಲ್ಯ ವಿವಾಹ ನೋಡಿ, ಬಾಲ್ಯ ವಿವಾಹದಿಂದ ಬೇಗ ಮದುವೆಯಾಗುತ್ತೆ, ಬಾಲ್ಯ ಅವಸ್ಥೆಯಲ್ಲಿ ಮದುವೆ ಆಗೋದ್ರಿಂದ ಮಕ್ಕಳನ್ನ ಹೆಚ್ಚು ನಾವು ಪಡಿಬಹುದು. ಈ ಬಾಲ್ಯ ವಿವಾಹವು ಕೂಡ ಅಧಿಕ ಜನನ ದರಕ್ಕೆ ಪ್ರಮುಖವಾದ ಕಾರಣವಾಗಿದೆ. ಎರಡನೇನು, ಧಾರ್ಮಿಕ ಮತ್ತು ಸಾಮಾಜಿಕ ಮೂಢನಂಬಿಕೆಗಳು. ಧಾರ್ಮಿಕ ಮತ್ತು ಸಾಮಾಜಿಕ ಮೂಢನಂಬಿಕೆಗಳು ಅಂದರೆ ನಾವು ಹೆಚ್ಚು ಮಕ್ಕಳನ್ನ ಪಡಿಬೇಕು, ನಾವು ಆಪರೇಷನ್ ಅನ್ನು ಮಾಡಿಸ್ಕೊಳ್ಬಾರ್ದು, ಈ ರೀತಿಯ ಧಾರ್ಮಿಕ ಮತ್ತು ಸಾಮಾಜಿಕ ಮೂಢನಂಬಿಕೆಗಳು. ಬಹುಪತ್ನಿತ್ವ, ನಾವು ಒಬ್ಬ ಹೆಂಡತಿಗಿಂತ ಅಥವಾ 2ಕ್ಕಿಂತ ಹೆಚ್ಚು ಪತ್ನಿಯರನ್ನ ಹೊಂದುವಂಥದ್ದನ್ನ ಬಹುಪತ್ನಿತ್ವ ಅಂತೇವೆ. ನಾವು ಕನಿಷ್ಠ 4 ಜನ ಇದ್ರೆ, ಒಬ್ಬರಿಗೆ 4 ಜನ ಅಂತಾದ್ರೆ 16 ಮಕ್ಕಳನ್ನ ಪಡ್ಕೊಂಡಾಗ, ಹೀಗೆ ಬಹುಪತ್ನಿತ್ವವು ಕೂಡ ಅಧಿಕ ಜನನ ದರಕ್ಕೆ ಪ್ರಮುಖವಾದ ಕಾರಣ. ಬಡತನ ಇರುವುದರಿಂದ ಯಾವುದಾದ್ರೂ ಒಂದು ಉದ್ಯೋಗ ಸಿಕ್ಕರೆ ಸಾಕು, ಆ ಮಕ್ಕಳು ಕೂಲಿ ಹೋಗಿ ಒಂದು ಜೀವನ ನಡೆಸಬಹುದು ಎನ್ನುವ ಕಾರಣಕ್ಕಾಗಿ ಬಡತನ. ಅನಕ್ಷರತೆ, ಅಜ್ಞಾನದ ಕಾರಣ, ಅಕ್ಷರ ಜ್ಞಾನದ ಕೊರತೆಯಿಂದಾಗಿ ಎಷ್ಟು ಮಕ್ಕಳನ್ನು ನಾವು ಇರಬೇಕು ಪಡಿಬೇಕು ಎನ್ನುವುದರ ಜ್ಞಾನದ ಕೊರತೆಯಿಂದಾಗಿ ಅಧಿಕ ಜನನ ದರಕ್ಕೆ ಕಾರಣ ಆಗುತ್ತೆ. ಉಷ್ಣವಲಯದ ವಾಯುಗುಣ, ನಮ್ಮದು ಮೂಲತಃ ಭಾರತ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಉಷ್ಣವಲಯ ಎಲ್ಲಿರುತ್ತೋ ಅಲ್ಲಿ ಮಕ್ಕಳಿಗೆ ಫಲವತ್ತಿಕೆ ಬೇಗ ಬರುತ್ತೆ. ಆ ಕಾರಣಕ್ಕಾಗಿ ಉಷ್ಣವಲಯದ ವಾಯುಗುಣವು ಕೂಡ ಜನನ ದರ ಅಧಿಕ ಆಗಲಿಕ್ಕೆ ಕಾರಣಗಳು ಆಗಿವೆ. ಈ ಎಲ್ಲ ಕಾರಣದಿಂದ ನಮ್ಮ ಭಾರತ ದೇಶದಲ್ಲಿ ಏನಾಗಿದೆ, ಅಧಿಕ ಜನನ ದರ ಆಗಿದೆ. ಹಾಗಾದರೆ ಕಡಿಮೆ ಮರಣ ದರಕ್ಕೆ ಕಾರಣ ಏನು? ನಂಬರ್ 1, ವೈದ್ಯಕೀಯ ಸೌಲಭ್ಯದಲ್ಲಿ ನಾವು ಸುಧಾರಣೆಯನ್ನು ಕಂಡುಕೊಂಡಿದ್ದೇವೆ. ಪ್ರಾಣಾಂತಿಕ ಮತ್ತು ಮಾರಣಾಂತಿಕ ಸಾಂಕ್ರಾಮಿಕ ಪಿಡುಗುಗಳನ್ನು ನಾವು ನಿಯಂತ್ರಣ ಮಾಡಿದ್ದೇವೆ. ನವಜಾತ ಶಿಶು ಮರಣದಲ್ಲಿ ಕುಸಿತವನ್ನು ಕಂಡಿದ್ದೇವೆ. ಶಿಕ್ಷಣದಲ್ಲಿ ಪ್ರಗತಿಯನ್ನು ಸಾಧಿಸಿದ್ದೇವೆ. ಇತ್ಯಾದಿಗಳ ಕಾರಣದಿಂದಾಗಿ ಮರಣ ದರದಲ್ಲಿ ಇವತ್ತು ಕಡಿಮೆ ಇದೆ. ಕಡಿಮೆ ಮರಣ ದರವನ್ನು
ನಾವು ಕಾಣ್ತಾ ಇದ್ದೇವೆ. ಈ ಎರಡೂ ಅಂಶಗಳು ಅಂದರೆ ಅಧಿಕ ಜನನ ದರ ಮತ್ತು ಕಡಿಮೆ ಮರಣ ದರಗಳು ಜನಸಂಖ್ಯೆಯ ಬೆಳವಣಿಗೆಗೆ ಪ್ರಮುಖವಾದ ಕಾರಣಗಳಾಗಿವೆ. ಹಾಗಾದರೆ ಮತ್ತೊಮ್ಮೆ ನಾವು ನೋಡಿದರೆ ಕಡಿಮೆ ಮರಣ ದರಕ್ಕೆ ಕಾರಣಗಳು ವೈದ್ಯಕೀಯ ಸೌಲಭ್ಯದಲ್ಲಿ ಸುಧಾರಣೆ ನಾವು ಕಂಡುಕೊಂಡಿದ್ದೇವೆ, ಸಾಂಕ್ರಾಮಿಕ ಪಿಡುಗುಗಳನ್ನು ನಾವು ನಿಯಂತ್ರಣ ಮಾಡಿದ್ದೇವೆ, ನವಜಾತ ಶಿಶು ಮರಣದಲ್ಲಿ ಕುಸಿತವನ್ನು ಕಂಡಿದ್ದೇವೆ, ಶಿಕ್ಷಣದಲ್ಲಿ ಪ್ರಗತಿಯನ್ನು ಸಾಧಿಸಿದ ಕಾರಣಕ್ಕಾಗಿ ನಾವು ಇವತ್ತು ಕಡಿಮೆ ಮರಣ ದರವನ್ನು ಕಾಣ್ತಾ ಇದ್ದೇವೆ. ಹಾಗಾದರೆ ಜನಸಂಖ್ಯೆಯ ಬೆಳವಣಿಗೆಯ ಪರಿಣಾಮಗಳೇನು? ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ನಾವು ಹೊಂದಿದ್ದೇವಲ್ಲ, ಈ ಒಂದು ಜನಸಂಖ್ಯೆಯ ಪರಿಣಾಮಗಳೇನು? ಜನಸಂಖ್ಯಾ ಬೆಳವಣಿಗೆ, ಜನಸಂಖ್ಯಾ ಬೆಳವಣಿಗೆಯ ಕಾರಣಗಳು ತಿಳ್ಕೊಳ್ಳಿ. ಹಾಗಾದರೆ ಜನಸಂಖ್ಯಾ ಬೆಳವಣಿಗೆಯ ಪರಿಣಾಮಗಳೇನಾಗ್ತದೆ, ಇದರಿಂದ ಏನು ಪರಿಣಾಮ ಆಗುತ್ತೆ, ಅನ್ನೋ ದುಷ್ಪರಿಣಾಮಗಳೇನಾಗ್ತವೆ ಅನ್ನುವಂಥದ್ದನ್ನು ನಾವು ಈಗ ತಿಳ್ಕೊಳ್ಳೋಣ. ಜನಸಂಖ್ಯಾ ಬೆಳವಣಿಗೆಯ ಪರಿಣಾಮ ಏನೇನು ಪರಿಣಾಮ ಬೀರುತ್ತೆ ನಮಗೆ? ಮೊದಲು ನಿರುದ್ಯೋಗ. ಹೆಚ್ಚು ಜನಸಂಖ್ಯೆ ಆದರೆ ಯಾರಿಗೂ ಕೂಡ ಉದ್ಯೋಗ ಸಿಗೋದಿಲ್ಲ, ನಿರುದ್ಯೋಗ. ಹಾಗಾದರೆ ಆಹಾರದ ಕೊರತೆ ಮತ್ತು ಪೌಷ್ಟಿಕಾಂಶ, ಆಹಾರದ ಕೊರತೆ ಆಗುತ್ತೆ. ಆಹಾರದ ಕೊರತೆ ಜೊತೆಗೆ ಅಪೌಷ್ಟಿಕತೆ ಉಂಟಾಗುತ್ತೆ. ಅಪೌಷ್ಟಿಕತೆ ಆಗುತ್ತೆ. ಹೆಚ್ಚು ಸಾಮಾಜಿಕ ಒಂದು ಮನೆ ಮತ್ತು ಮೂಲ ಸೌಲಭ್ಯಗಳು ಕೊರತೆ ಆಗ್ತವೆ. ನಮಗೆ ಕಡಿಮೆ ಧನಾದಾಯ ಸಿಗುತ್ತೆ ಎನ್ನುವುದು. ಈಗ ಮೂಲ ಸೌಕರ್ಯಗಳ ಕೊರತೆ ಆಗುತ್ತೆ. ಮೂಲ ಸೌಕರ್ಯಗಳ ಕೊರತೆ ಆಗುತ್ತೆ. ತಲಾ ಆದಾಯ ಕಡಿಮೆ ಆಗುತ್ತೆ. ಇವೆಲ್ಲವೂ ಕೂಡ ಜನಸಂಖ್ಯೆಯ ಬೆಳವಣಿಗೆಯ ಪರಿಣಾಮಗಳು ಅಂತೇಳಿ ನಾವು ತಿಳ್ಕೊಳ್ತೇವೆ. ಹಾಗಾದರೆ ಇನ್ನೂ ಹಲವು ಪರಿಣಾಮಗಳನ್ನು ನಾವು ಪಟ್ಟಿ ಮಾಡಬಹುದು. ನಿಧಾನಗತಿಯ ಆರ್ಥಿಕ ಅಭಿವೃದ್ಧಿ, ಬಡತನ, ಜೀವನ ಮಟ್ಟದಲ್ಲಿ ಕುಸಿತ, ಪರಿಸರ ಮಾಲಿನ್ಯ ಮತ್ತು ರಾಜಕೀಯ ಅರಾಜಕತೆಯನ್ನು ಕೂಡ ನಾವು ಜನಸಂಖ್ಯೆಯ ಬೆಳವಣಿಗೆಯ ಒಂದು ಇದರಲ್ಲಿ ಕಾಣಬಹುದಾಗಿದೆ ಅಂತೇಳಿ. ಇವೆಲ್ಲ ಪರಿಣಾಮಗಳು. ಹಾಗಾದರೆ ಮತ್ತೊಮ್ಮೆ ನೋಡೋಣ. ಜನಸಂಖ್ಯೆಯ ಬೆಳವಣಿಗೆಯ ಪರಿಣಾಮಗಳನ್ನು ತಿಳಿಸಿ. ಒಂದು, ನಿರುದ್ಯೋಗ. ನಮಗೆ ಗೊತ್ತಿದೆ, ಜನಸಂಖ್ಯೆ ಹೆಚ್ಚಾದಂತೆಲ್ಲ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತದೆ. ಭಾರತ ಇಂದು ಎದುರಿಸುತ್ತಿರುವಂತಹ ಪ್ರಮುಖವಾದ ಸವಾಲುಗಳಲ್ಲಿ ನಿರುದ್ಯೋಗವು ಕೂಡ ಒಂದು. ಆಹಾರದ ಕೊರತೆ. ನಮ್ಮ ಭಾರತ ದೇಶ ಬಹುದೊಡ್ಡ ಸಮಸ್ಯೆಯನ್ನು ಎದುರ್ತಾ ಇರ್ತಕ್ಕಂಥದ್ದು ಆಹಾರದ ಕೊರತೆ. ನಮ್ಮಲ್ಲಿ ಆಹಾರದ ಭದ್ರತೆ ಇಲ್ಲ. ಜನಸಂಖ್ಯೆ ಹೆಚ್ಚಾಗ್ತಿದೆ, ಆಹಾರದ ಉತ್ಪಾದನೆ ಕಡಿಮೆ ಆಗುತ್ತದೆ. ಕಡಿಮೆ ಆಹಾರದ ಉತ್ಪಾದನೆಯನ್ನ ದೇಶದ ಎಲ್ಲ ಜನಸಂಖ್ಯೆಗೆ ಹಂಚಿಕೆ ಮಾಡುವುದು ತುಂಬಾ ಕಷ್ಟ. ಆದ್ದರಿಂದ ಆಹಾರದ ಕೊರತೆ ಜೊತೆಗೆ ಅಪೌಷ್ಟಿಕತೆ, ಮಕ್ಕಳಲ್ಲಿ ವಯಸ್ಕರಲ್ಲಿ ಅಪೌಷ್ಟಿಕತೆಯ ಅಂಶಗಳನ್ನು ನಾವು ಕಾಣ್ತೇವೆ. ಮೂಲ ಸೌಕರ್ಯಗಳ ಕೊರತೆ ಆಗುತ್ತೆ. ಮೂಲಭೂತವಾಗಿ ದೊರೆಯಬೇಕಾದಂಥ ವಸತಿ ಆಗ್ಬೋದು, ಆರೋಗ್ಯ ಆಗ್ಬೋದು, ಶಿಕ್ಷಣ ಆಗ್ಬೋದು ಇತ್ಯಾದಿ ಎಲ್ಲ ಸಮಸ್ಯೆಗಳನ್ನು ನಾವು ಎದುರಿಸ್ತೇವೆ. ಹಾಗೆಯೇ ತಲಾ ಆದಾಯ ಕಡಿಮೆ ಆಗುತ್ತೆ. ಜನಸಂಖ್ಯೆ ಹೆಚ್ಚಾದಂತೆ ರಾಷ್ಟ್ರದ ಆದಾಯ ಹೆಚ್ಚಾಗಬೇಕು. ಆದರೆ ಜನಸಂಖ್ಯೆ ಹೆಚ್ಚಳದ ಕಾರಣದಿಂದಾಗಿ ಇವತ್ತು ನಮಗೆ ತಲಾ ಆದಾಯ ಕಡಿಮೆ ಆಗ್ತಿದೆ. ನಮ್ಮ ಭಾರತ ದೇಶದ ಅಭಿವೃದ್ಧಿ ನಿಧಾನಗತಿಯ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಜನಸಂಖ್ಯೆ ಹೆಚ್ಚಾದಂತೆ ಬಡತನ ಹೆಚ್ಚಾಗುತ್ತೆ. ನಮ್ಮ ದೇಶ ಬಡತನವನ್ನ ಅನುಭವಿಸಲಿಕ್ಕೆ ಮೂಲ ಕಾರಣ ಜನಸಂಖ್ಯೆಯ ಬೆಳವಣಿಗೆ. ಜೀವನ ಮಟ್ಟದಲ್ಲಿ ನಾವು ಗುಣಮಟ್ಟದ ಜೀವನವನ್ನ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಜನಸಂಖ್ಯೆ ಹೆಚ್ಚಾಗ್ತಾ ಇರುವ ಕಾರಣದಿಂದಾಗಿ ಜೀವನ ಮಟ್ಟ ಕುಸಿತ ಆಗ್ತಾ ಇದೆ. ಜನಸಂಖ್ಯೆಯ ಬೆಳವಣಿಗೆಯ ಮೂಲ ಪ್ರಮುಖವಾದಂತಹ ಪರಿಣಾಮ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಪರಿಸರ ಮಲಿನಗೊಳ್ತಾ ಇದೆ. ಜನಸಂಖ್ಯೆ ಹೆಚ್ಚಾದಂತೆ ಪರಿಸರ ಹಾಳಾಗ್ತಿದೆ, ಪರಿಸರ ಮಾಲಿನ್ಯ ಆಗ್ತಾ ಇದೆ. ಇದರ ಜೊತೆಗೆ ರಾಜಕೀಯ ಅರಾಜಕತೆ ಆಗುತ್ತೆ. ಇವೆಲ್ಲವುಗಳನ್ನು ಕೂಡ ನಾವು ಜನಸಂಖ್ಯೆಯ ಬೆಳವಣಿಗೆಯ ಪರಿಣಾಮಗಳು ಅಂತೇಳಿ ಕರಿತೀವಿ. ವಿದ್ಯಾರ್ಥಿಗಳೇ, ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಜನಸಂಖ್ಯೆಯ ಬೆಳವಣಿಗೆಯ ಪರಿಣಾಮಗಳನ್ನು ತಿಳಿಸಿ ಅಂತೇಳಿ 3 ಅಂಕಗಳಿಗೆ ಪ್ರಶ್ನೆಯನ್ನು ನಿರೀಕ್ಷೆ ಮಾಡ್ತಾರೆ. ಹಾಗಾಗಿ ನೀವು ಒಂದೊಂದಾಗಿ ಬರೀಬಹುದು. ಮತ್ತೊಮ್ಮೆ ನಾವು ನೋಡಿದ್ರೆ ಜನಸಂಖ್ಯೆಯ ಬೆಳವಣಿಗೆಯ
ಪರಿಣಾಮಗಳು ಯಾವುವೆಂದರೆ, ಒಂದು ನಿರುದ್ಯೋಗ, ಆಹಾರದ ಕೊರತೆ ಮತ್ತು ಅಪೌಷ್ಟಿಕತೆ, ಮೂಲ ಸೌಕರ್ಯಗಳ ಕೊರತೆ, ತಲಾ ಆದಾಯದ ಕಡಿಮೆ ಅಥವಾ ಕಡಿಮೆ ತಲಾ ಆದಾಯ, ನಿಧಾನಗತಿಯ ಆರ್ಥಿಕ ಅಭಿವೃದ್ಧಿ, ಬಡತನ, ಜೀವನ ಮಟ್ಟದಲ್ಲಿ ಕುಸಿತ, ಪರಿಸರ ಮಾಲಿನ್ಯ, ರಾಜಕೀಯ ಅರಾಜಕತೆ ಇತ್ಯಾದಿಗಳು ಜನಸಂಖ್ಯಾ ಬೆಳವಣಿಗೆಯ ಪರಿಣಾಮಗಳಾಗಿವೆ. ಹಾಗಾದರೆ ನಾವು ಜನಸಂಖ್ಯಾ ನಿಯಂತ್ರಣದ ಕ್ರಮಗಳನ್ನು ತಿಳಿದುಕೊಳ್ಳಬಹುದು. ಹಾಗಾದರೆ ಜನಸಂಖ್ಯೆಯನ್ನು ನಾವು ಹೇಗೆ ನಿಯಂತ್ರಿಸಬಹುದು? ಈಗ ನಾವು ಜನಸಂಖ್ಯಾ ನಿಯಂತ್ರಣದ ಕ್ರಮಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ಈಗ ನಾವು ತಿಳ್ಕೊಂಡಂಥ ಅಂಶಗಳು ಜನಸಂಖ್ಯೆ ಅಂದ್ರೇನು, ಅದರ ಅರ್ಥ ತಿಳ್ಕೊಂಡಿದ್ದೀವಿ. ಹಾಗೆಯೇ ಜನಸಂಖ್ಯಾ ಬೆಳವಣಿಗೆಯ ದರ ಹೇಗಾಯಿತು ಅಂತ ತಿಳ್ಕೊಂಡ್ವಿ. ಜನಸಂಖ್ಯಾ ಬೆಳವಣಿಗೆಗೆ ಪ್ರಮುಖವಾದಂತಹ ಕಾರಣಗಳನ್ನು ತಿಳ್ಕೊಂಡ್ವಿ. ಜನಸಂಖ್ಯಾ ಬೆಳವಣಿಗೆಯ ಪರಿಣಾಮಗಳನ್ನು ತಿಳ್ಕೊಂಡ್ವಿ. ಹಾಗಾದರೆ ಜನಸಂಖ್ಯೆಯನ್ನು ನಿಯಂತ್ರಿಸೋದು ಹೇಗೆ ಎನ್ನುವಂಥ ಅಂಶದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಜನಸಂಖ್ಯಾ ನಿಯಂತ್ರಣ ಭಾರತ ದೇಶದಲ್ಲಿ ಹಲವು ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ಯಾವ ಕಾರಣಕ್ಕಾಗಿ? ಜನಸಂಖ್ಯೆಯನ್ನು ನಿಯಂತ್ರಿಸಬೇಕು ಎನ್ನುವ ಕಾರಣಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಹು ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ಅಂಥ ಕ್ರಮಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಅಂದರೆ ಕುಟುಂಬ ಕಲ್ಯಾಣ ಯೋಜನೆ, ಈ ಕುಟುಂಬ ಕಲ್ಯಾಣ ಯೋಜನೆ ಎನ್ನುವಂಥದ್ದು ಯಶಸ್ವಿ ಆದರೆ ನಾವು ಜನಸಂಖ್ಯಾ ಬೆಳವಣಿಗೆಯನ್ನು ನಾವು ಕಡಿಮೆ ಮಾಡಬಹುದು ಅಂತ. ಜನಸಂಖ್ಯಾ ನಿಯಂತ್ರಣದ ಕ್ರಮಗಳು. ಜನಸಂಖ್ಯಾ ನಿಯಂತ್ರಣದ ಕ್ರಮಗಳು. ಯಾವ್ಯಾವ ಕ್ರಮ ತಗೋಬಹುದು ನಾವು ಅಂತೇಳಿ. ಒಂದು ಕುಟುಂಬ ಯೋಜನೆ, ಫ್ಯಾಮಿಲಿ ಪ್ಲಾನಿಂಗ್, ಕುಟುಂಬ ಯೋಜನೆ. ಈ ಕುಟುಂಬ ಯೋಜನೆಯನ್ನ ಪರಿಣಾಮಕಾರಿಯಾಗಿ ನಾವು ಜಾರಿಗೆ ತರೋದ್ರಿಂದ ಜನಸಂಖ್ಯೆಯನ್ನು ನಾವು ನಿಯಂತ್ರಣ ಮಾಡಬಹುದು. ನೋಡಿ ವಿದ್ಯಾರ್ಥಿಗಳೇ, ಮೊದಲು ನಮ್ಮ ಜನಸಂಖ್ಯೆ ಹುಟ್ಟಿದ ದೇವರು ಹುಲ್ಲು ಮೇಯಿಸಿದಂಗಿರ್ತಾನ ಎನ್ನುವಂಥ ಒಂದು ಗಾದೆ ಇತ್ತು. ಮಕ್ಕಳಿರಲ್ಲ ಒಬ್ಬ ಮನೆ ತುಂಬ, ಮಕ್ಕಳು ಆಡ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಲ್ಲ ಮನೆಯಲ್ಲಿ ಅಂತೇಳಿ ಇಂದಿನ ಹಿರಿಯರು ಪರಿಭಾವಿಸ್ತಾ ಇದ್ರು. ಮಕ್ಕಳಿದ್ರೆ ಅನ್ಬಿಡು, ಆ ತಾಯಿಯ ಜೀವನ ಬರೀ ಮಕ್ಕಳನ್ನ ಇರುವುದೇ ಆಗಿತ್ತು. ಅಂತ ಸಂದರ್ಭದಲ್ಲಿ ಭಾರತ ಜನಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು. ಮಕ್ಕಳಿಲ್ಲವೋ ಮನೆ ತುಂಬ. ಆಮೇಲೆ ಬಂತು ಒಂದೊಂದು ಡಜನ್ನು ಇದ್ದದ್ದು ಅರ್ಧ ಡಜನಿಗೆ ಬಂತು, 12 ಇದ್ದದ್ದು 6ಕ್ಕೆ ಬಂತು. ಆಮೇಲೆ ಹೇಳಿದ್ರು ನಾವಿಬ್ಬರು ನಮಗೆ ಇಬ್ಬಿಬ್ಬರು, ನಾವಿಬ್ಬರು ನಮಗೆ ಇಬ್ಬಿಬ್ಬರು ಎನ್ನುವಂಥ ಕ್ರಮ ಬಂತು. ಹಾಗೆಯೇ ನಾವಿಬ್ಬರು ನಮಗೆ ಇಬ್ಬರು, ನಾವಿಬ್ಬರು ನಮಗೆ ಇಬ್ಬರು ಅಂತ ಬಂತು. ನಾವಿಬ್ಬರು ನಮಗೆ ಒಬ್ಬರು. ಈಗ ಬಂದಿದೆ ನಾವಿಬ್ಬರು ನಮಗೇಕೆ ಮತ್ತೊಬ್ಬರು ಎನ್ನುವಂತಹ ಅಂಶಗಳನ್ನು ಇವತ್ತಿನ ವಿದ್ಯಾವಂತ ಯುವ ಜನಾಂಗ ತಿಳ್ಕೊಳ್ತಾ ಇದೆ. ಹಾಗಾಗಿ ಇದು ಇಂದಿಗೆ ತುಂಬಾ ಅಗತ್ಯವಾಗಿದೆ. ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ 2ನೇ ದೊಡ್ಡ ರಾಷ್ಟ್ರ ಭಾರತ ಆಗಿದೆ. ಆ ಕಾರಣಕ್ಕಾಗಿ ನಾವು ಜನಸಂಖ್ಯೆಯನ್ನು ನಿಯಂತ್ರಿಸಲೇಬೇಕು. ಜನಸಂಖ್ಯೆಯನ್ನು ನಿಯಂತ್ರಿಸದೇ ಹೋದರೆ ಮುಂದಿನ ಪೀಳಿಗೆಗೆ ಯಾವ ನೈಸರ್ಗಿಕ ಸಂಪನ್ಮೂಲಗಳು ಕೂಡ ದೊರೆಯಲಾರದು. ಆ ಕಾರಣದಿಂದ ಮೊದಲನೆಯ ಕೈಗೊಂಡ ಕ್ರಮ ಕುಟುಂಬ ಯೋಜನೆ. ಹೀಗೆ ಕುಟುಂಬ ಯೋಜನೆಯನ್ನು ನಾವು ಪರಿಣಾಮಕಾರಿಯಾಗಿ ತರುವ ದೃಷ್ಟಿಯಿಂದ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬಹುದು. ಮಹಿಳಾ ಕಲ್ಯಾಣ ಯೋಜನೆಗಳು, ಮಹಿಳಾ ಪರವಾದಂಥ ಮಹಿಳಾ ಕಲ್ಯಾಣ ಯೋಜನೆಗಳು, ಮಹಿಳಾ ಕಲ್ಯಾಣ ಯೋಜನೆಗಳನ್ನು ನಾವು ಜಾರಿಗೆ ತರುವ ಮುಖಾಂತರ
ಜನಸಂಖ್ಯೆಯನ್ನ ನಾವು ಕಡಿಮೆಯನ್ನ ಮಾಡಬಹುದು. ಅವರಿಗೆ ಶಿಕ್ಷಣದ ಒಂದು ಅರಿವನ್ನು ಮೂಡಿಸುವ ಮುಖಾಂತರ, ಅವರಿಗೆ ಜಾಗೃತಿಯನ್ನು ಮೂಡಿಸುವ ಮುಖಾಂತರ, ನಾವು ಹೆಚ್ಚು ಹೆಚ್ಚು ಅವರಿಗೆ ತಿಳುವಳಿಕೆ ನೀಡುವ ಮುಖಾಂತರ ಈ ಒಂದು ಮಹಿಳಾ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತರುವ ಮುಖಾಂತರ ಜನಸಂಖ್ಯೆಯನ್ನು ನಿಯಂತ್ರಿಸಬಹುದು. ಪ್ರಚಾರ ಮತ್ತು ಜಾಹೀರಾತು. ಪ್ರಚಾರ ಮತ್ತು ಜಾಹೀರಾತು ನಾವು ಹೇಳ್ತೀವಿ, ಲೆಸ್ ಪಾಪ್ಯುಲೇಷನ್ ಹೆಲ್ತಿ ನೇಷನ್. ಮನೆಗೊಂದು ಮಗುವಿರಲಿ, ಮನೆ ತುಂಬ ನಗುತ್ತಿರಲಿ. ಡೋಂಟ್ ಹ್ಯಾವ್ ಮೋರ್ ಕಿಡ್ಸ್ ದ್ಯಾನ್ ಯು ಕ್ಯಾನ್ ಕ್ಯಾರಿ. ಸೊ ಈ ರೀತಿಯ ಪ್ರಚಾರ ಮತ್ತು ಜಾಹೀರಾತು, ಈ ಪ್ರಚಾರ ಮತ್ತು ಜಾಹೀರಾತು ನೀಡುವ ಮುಖಾಂತರ ನಾವು ಜನಸಂಖ್ಯೆಯನ್ನು ಪ್ರಚಾರ ಮತ್ತು ಜಾಹೀರಾತು ನೀಡುವ ಮುಖಾಂತರ ಜನಸಂಖ್ಯೆಯನ್ನು ನಾವು ಕಡಿಮೆ ಮಾಡಬಹುದು ಅಂತೇಳಿ. ಹೀಗಾಗಿ ಗ್ರಾಮೀಣ ಪ್ರದೇಶದ ಜನರಲ್ಲಿ ಜನಸಂಖ್ಯಾ ಸಮಸ್ಯೆಗಳ ಬಗ್ಗೆ ಅರಿವನ್ನು ನಾವು ಮೂಡಿಸಬೇಕಾಗಿದೆ. ಗ್ರಾಮೀಣ ಪ್ರದೇಶದ ಜನರಲ್ಲಿ, ಗ್ರಾಮೀಣ ಪ್ರದೇಶದ ಜನರಲ್ಲಿ ಅರಿವು ಮೂಡಿಸುವುದು, ಅರಿವು ಮೂಡಿಸುವುದು. ಹೀಗೆ ಈ ಅರಿವು ಮೂಡಿಸುವುದರಿಂದ ನಾವು ಜನಸಂಖ್ಯೆಯನ್ನು ನಿಯಂತ್ರಣಗೊಳಿಸಬಹುದು. ಗ್ರಾಮೀಣ ಪ್ರದೇಶದ ಜನರಲ್ಲಿ ಜನಸಂಖ್ಯಾ ಸಮಸ್ಯೆಗಳು ಯಾವುದ್ರ ಬಗ್ಗೆ, ವಿಶೇಷವಾಗಿ ಜನಸಂಖ್ಯಾ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಯಾವುದ್ರ ಬಗ್ಗೆ ಅರಿವು ಮೂಡಿಸಬೇಕು ಅಂದ್ರೆ ಜನಸಂಖ್ಯಾ ಸಮಸ್ಯೆಗಳು. ನಮಗೆ ಗೊತ್ತಿದೆ ಜನಸಂಖ್ಯಾ ಸಮಸ್ಯೆಗಳು ತುಂಬಾ ಇದ್ದಾವೆ, ಹಾಗೆ ಕಲ್ತ್ಕೊಂಡು ನಾವು ಆ ಜನಸಂಖ್ಯಾ ಸಮಸ್ಯೆಗಳ ಬಗ್ಗೆ ನಾವು ಅರಿವನ್ನು ಮೂಡಿಸಬೇಕಾಗಿದೆ. ಜನಸಂಖ್ಯಾ ಸಮಸ್ಯೆಗಳ ಬಗ್ಗೆ ಅರಿವನ್ನು ಮೂಡಿಸೋದ್ರಿಂದ ನಾವು ನಿಜವಾಗಿಯೂ ಕೂಡ ನಾವು ಏನನ್ನು ಮಾಡಬಹುದು, ಜನಸಂಖ್ಯೆಯನ್ನು ನಿಯಂತ್ರಣಗೊಳಿಸಬಹುದು ಅಂತ ಹೇಳಿ. ಇದಿಷ್ಟು ಕೂಡ ನಾವು ಈ ಒಂದು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲಿಕ್ಕೆ ತೆಗೆದುಕೊಳ್ಳಬೇಕಾದಂಥ ಕ್ರಮಗಳು. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನೋಡೋಣ, ನಾವು ಜನಸಂಖ್ಯಾ ನಿಯಂತ್ರಣದ ಕ್ರಮಗಳನ್ನು ತಿಳಿಸಿ. ಜನಸಂಖ್ಯೆಯನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ಕುಟುಂಬ ಕಲ್ಯಾಣ ಯೋಜನೆಯನ್ನು ಜಾರಿಗೊಳಿಸಿದೆ. ಮಹಿಳಾ ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿದೆ. ಪ್ರಚಾರ ಮತ್ತು ಜಾಹೀರಾತು ನೀಡುವುದರ ಮುಖಾಂತರ ಜನಸಂಖ್ಯೆಯನ್ನು ನಿಯಂತ್ರಿಸಬಹುದಾಗಿದೆ. ಗ್ರಾಮೀಣ ಪ್ರದೇಶದ ಜನರಲ್ಲಿ ಜನಸಂಖ್ಯೆಯ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವುದರ ಮುಖಾಂತರ ಜನಸಂಖ್ಯೆಯನ್ನು ನಾವು ನಿಯಂತ್ರಣ ಮಾಡಬಹುದಾಗಿದೆ. ಹಾಗಾದರೆ ಜನಸಂಖ್ಯೆಯ ಹಂಚಿಕೆ ಹೇಗಿದೆ ನಮ್ಮ ಭಾರತ ದೇಶದಲ್ಲಿ ಅನ್ನುವಂಥದ್ದನ್ನು ತಿಳ್ಕೊಂಡು, ಜನಸಂಖ್ಯೆಯ ಹಂಚಿಕೆ ಹೇಗಿದೆ? ಜನಸಂಖ್ಯೆ ಹಂಚಿಕೆ. ಹಾಗಾದರೆ ಉತ್ತರ ಪ್ರದೇಶ ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳಂತಹ ಒಂದು ರಾಜ್ಯ ಆಗಿದೆ. ಸಿಕ್ಕಿಂ ಕಡಿಮೆ ಜನಸಂಖ್ಯೆ ಉಳ್ಳಂತಹ ರಾಜ್ಯ ಆಗಿದೆ. ಉತ್ತರ ಪ್ರದೇಶ, ಯುಪಿ, ಉತ್ತರ ಪ್ರದೇಶ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ರಾಜ್ಯ. ಸಿಕ್ಕಿಂ ರಾಜ್ಯ ಎನ್ನುವಂಥದ್ದು ಅದು ಕಡಿಮೆ ಜನಸಂಖ್ಯೆ. ಹೆಚ್ಚು ಜನಸಂಖ್ಯೆ ಮತ್ತು ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಭಾರತದ ರಾಜ್ಯಗಳನ್ನು ತಿಳಿಸಿ ಅಂತಂದ್ರೆ ಉತ್ತರ ಪ್ರದೇಶ ಅತಿ ಹೆಚ್ಚು ಅಥವಾ ಅಧಿಕ ಜನಸಂಖ್ಯೆಯುಳ್ಳ ರಾಜ್ಯವಾಗಿದೆ. ಸಿಕ್ಕಿಂ ರಾಜ್ಯ ಅತ್ಯಂತ ಕಡಿಮೆ ಜನಸಂಖ್ಯೆಯುಳ್ಳಂತಹ ರಾಜ್ಯ ಆಗಿದೆ. ಹಾಗಾದರೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಾವು ನೋಡೋದಾದ್ರೆ ಅತ್ಯಧಿಕವಾದಂತಹ ಜನಸಂಖ್ಯೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ದೆಹಲಿ, ಅತಿ ಕಡಿಮೆ ಹೊಂದಿರುವಂಥದ್ದು ಲಕ್ಷದ್ವೀಪ. ದೆಹಲಿ ಇದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಧಿಕವಾಗಿದೆ. ಹಾಗೆಯೇ ಲಕ್ಷದ್ವೀಪ, ಈ ಲಕ್ಷದ್ವೀಪಗಳಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ನಾವು ಕಾಣಬಹುದಾಗಿದೆ. ಹಾಗಾದರೆ ಈಗ ರಾಜ್ಯಗಳಲ್ಲಿ ಇದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಒಂದು ಪ್ರದೇಶ ಅಂದ್ರೆ ದೆಹಲಿ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನ ಉಳ್ಳಂತಹ ಒಂದು ಪ್ರದೇಶ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ಲಕ್ಷದ್ವೀಪ. ಹಾಗಾದ್ರೆ ಜನಸಂಖ್ಯೆಯ ಹಂಚಿಕೆ ಅಂದ್ರೆ ಏನು? ಹಾಗಾದ್ರೆ ಭಾರತದ ವಿರಳ ಜನಸಂಖ್ಯೆಯ ಪ್ರದೇಶಗಳು ಯಾವ್ಯಾವು ಅಂದ್ರೆ ಹಿಮಾಲಯ ಪರ್ವತ ಪ್ರದೇಶ ಮತ್ತು ಕೇಂದ್ರದ ಎತ್ತರ ಪ್ರದೇಶ
ಥಾರ್ ಮರುಭೂಮಿ ಮತ್ತು ದ್ವೀಪಗಳಲ್ಲಿ ಅತ್ಯಂತ ಕಡಿಮೆ ಅಥವಾ ವಿರಳವಾದಂಥ ಜನಸಂಖ್ಯೆಯ ಪ್ರದೇಶ ಆಗಿದೆ. ಬಹಳ ಕಡಿಮೆ ಜನಸಂಖ್ಯೆ ವಾಸ ಮಾಡೋದಲ್ಲಿ ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ವಾಸ ಮಾಡ್ಲಿಕ್ಕೆ ಆಗಲ್ಲ. ಹಾಗೆಯೇ ಕೇಂದ್ರದ ಎತ್ತರವಾದಂಥ ಪ್ರದೇಶಗಳಲ್ಲಿ ಕೂಡ ನಾವು ವಾಸ ಮಾಡಲಿಕ್ಕಾಗಲ್ಲ. ಥಾರ್ ಮರುಭೂಮಿ ಮತ್ತು ದ್ವೀಪಗಳಲ್ಲಿ ಕೂಡ ನಾವು ವಾಸ ಮಾಡಲಿಕ್ಕೆ ಆಗಲ್ಲ. ಇದು ವಿರಳವಾದಂತಹ ವಿರಳವಾದ ಜನಸಂಖ್ಯೆ ಹಂಚಿಕೆ ಅಂತ ಕರೆಯುತ್ತೆ. ಹಾಗಾದ್ರೆ ಜನಭರಿತ ಪ್ರದೇಶಗಳು ಯಾವುವು? ಎಲ್ಲಿ ಯಾವಾಗಲೂ ಹೆಚ್ಚು ಜನ ವಾಸ ಮಾಡ್ತಕ್ಕಂಥ ಪ್ರದೇಶ ಗಂಗಾ ನದಿಯ ಬಯಲು ಪ್ರದೇಶಗಳು, ಕರಾವಳಿ ಪ್ರದೇಶಗಳು ಮತ್ತು ಕೈಗಾರಿಕಾ ನಗರ ಪ್ರದೇಶಗಳು ಹೆಚ್ಚು ಜನಭರಿತವಾದಂತಹ ಪ್ರದೇಶಗಳು ಆಗಿವೆ. ವಿದ್ಯಾರ್ಥಿಗಳೇ, ಅತ್ಯಂತ ಹೆಚ್ಚು ಜನಭರಿತವಾದಂತಹ ಪ್ರದೇಶಗಳು ಯಾವ್ಯಾವು ಅಂತಂದ್ರೆ, ಒಂದು ಗಂಗಾ ನದಿಯ ಬಯಲು ಪ್ರದೇಶ, ಕರಾವಳಿ ಪ್ರದೇಶಗಳು ಮತ್ತು ಕೈಗಾರಿಕಾ ನಗರ ಪ್ರದೇಶಗಳಲ್ಲಿ ಅತ್ಯಂತ ಹೆಚ್ಚಿನ ಜನ ಭರಿತವಾದಂತಹ ಒಂದು ಪ್ರದೇಶಗಳಾಗಿವೆ. ಬಹಳ ಪ್ರಮುಖವಾಗಿ ಅಭ್ಯಾಸ ಮಾಡುವಂಥದ್ದು ಜನಸಾಂದ್ರತೆ. ಇದು ಬಹಳ ಮುಖ್ಯವಾದದ್ದು, ಜನಸಾಂದ್ರತೆ. ಯಾಕಂದ್ರೆ ಜನಸಾಂದ್ರತೆ ಅಂದ್ರೆ ಏನು? ಜನಸಾಂದ್ರತೆ ಪ್ರತಿ ಚದುರ ಕಿಲೋಮೀಟರ್ನಲ್ಲಿ ವಾಸಿಸುವ ಸಂಖ್ಯೆಗೆ ಜನಸಾಂದ್ರತೆ ಅಂತೇಳಿ ಕರೀತೇವೆ. ಪ್ರತಿ ಒಂದು ಚದರ ಕಿಲೋಮೀಟರ್, ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಪ್ರತಿ ಚದರ ಕಿಲೋಮೀಟರ್ನಲ್ಲಿ ವಾಸಿಸುವ ಜನರ ಸಂಖ್ಯೆ, ಜನರ ಸಂಖ್ಯೆಗೆ ನಾವೇನು ಕರಿತೀವಿ? ಜನಸಾಂದ್ರತೆ ಅಂತೇಳಿ ಕರಿತೇವೆ. ನೆನಪಿಟ್ಕೊಳ್ಬೇಕು ವಿದ್ಯಾರ್ಥಿಗಳೇ, ಜನಸಾಂದ್ರತೆ ಎಂದರೇನು? ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನರ ಸಂಖ್ಯೆಗೆ ನಾವು ಜನಸಾಂದ್ರತೆ ಅಂತೇಳಿ ಕರಿತೀವಿ. ಹಾಗಾದ್ರೆ ಜನಸಾಂದ್ರತೆ ಸೂತ್ರ ಏನು? ಜನಸಂಖ್ಯೆ ಡಿವೈಡೆಡ್ ಬೈ ಭೂ ಪ್ರದೇಶದ ಕ್ಷೇತ್ರದಿಂದ ನಾವು ಇದನ್ನೇನು ಮಾಡಬಹುದು? ಜನಸಾಂದ್ರತೆ ಅಂತ ತಿಳ್ಕೊಳ್ಬಹುದು. ಒಂದು ಭೂ ಪ್ರದೇಶದಲ್ಲಿರುವ ಒಟ್ಟು ಜನರ ಸಂಖ್ಯೆಯನ್ನು ಆ ಭೂ ಪ್ರದೇಶದ ಕ್ಷೇತ್ರದಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವೇ ಜನಸಾಂದ್ರತೆ. ಬಹಳ ಸುಲಭ ಆಗಿದೆ. ಜನಸಾಂದ್ರತೆ ಎಂದರೇನು? ಪ್ರತಿ ಚದರ ಕಿಲೋಮೀಟರ್ನಲ್ಲಿ ವಾಸಿಸುವ ಜನರ ಸಂಖ್ಯೆಗೆ ಜನಸಾಂದ್ರತೆ ಎಂದು ಕರೆಯುತ್ತೇವೆ. ಜನಸಾಂದ್ರತೆ ಈಕ್ವಲ್ ಜನಸಂಖ್ಯೆ ಡಿವೈಡೆಡ್ ಬೈ ಭೂ ಪ್ರದೇಶದ ಕ್ಷೇತ್ರ. ಅಂದ್ರೆ ಒಂದು ಭೂ ಪ್ರದೇಶದಲ್ಲಿರುವ ಒಟ್ಟು ಜನರ ಸಂಖ್ಯೆಯನ್ನು ಆ ಭೂ ಪ್ರದೇಶದ ಕ್ಷೇತ್ರದಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವೇ ಜನಸಾಂದ್ರತೆ. ಹಾಗಾದ್ರೆ ನಾವು ಇಲ್ಲಿಯವರೆಗೆ ಜನಸಂಖ್ಯೆಯ ಅರ್ಥ, ಜನಸಂಖ್ಯೆಯ ಬೆಳವಣಿಗೆ, ಜನಸಂಖ್ಯೆಯ ಬೆಳವಣಿಗೆಯ ಕಾರಣಗಳು, ಜನಸಂಖ್ಯೆಯ ಬೆಳವಣಿಗೆಯ ಪರಿಣಾಮಗಳು, ಹಾಗೇನೆ ನಾವು ಜನಸಂಖ್ಯಾ ನಿಯಂತ್ರಣದ ಕ್ರಮಗಳು, ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಹಂಚಿಕೆಯ ಪ್ರದೇಶಗಳು, ಅತಿ ವಿರಳ ಜನಸಂಖ್ಯೆಯ ಪ್ರದೇಶಗಳ ಬಗ್ಗೆ ತಿಳ್ಕೊಂಡ್ವಿ, ಜನಸಾಂದ್ರತೆಯ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದ್ರೆ ಭಾರತ ದೇಶದಲ್ಲಿ ಜನಸಾಂದ್ರತೆ ಹೇಗಿರುತ್ತೆ ಅಂದ್ರೆ, ನಾವು 2011ರ ಜನಗಣತಿ ಪ್ರಕಾರ ಸರಾಸರಿ ಜನಸಾಂದ್ರತೆ ಚದರ ಕಿಲೋಮೀಟರ್ 382 ಇತ್ತು. ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯ ಬಿಹಾರ ಆಗಿತ್ತು. ಅರುಣಾಚಲ ಪ್ರದೇಶದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಇದೆ, ಕಿಲೋಮೀಟರ್ಗೆ ಕೇವಲ 17 ಜನ ವಾಸ ಮಾಡ್ತಾರೆ. ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ದೆಹಲಿಯಲ್ಲಿ ಅಧಿಕ ಜನಸಾಂದ್ರತೆ ಇದೆ. ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶಗಳಲ್ಲಿ ನಮಗೆ ಬಹಳ ಕಡಿಮೆ ಜನಸಾಂದ್ರತೆ ಇರುವಂಥದ್ದನ್ನು ನಾವು ಕಾಣ್ತೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು ಮುಂದಿನ ಅವಧಿಯಲ್ಲಿ ಭಾರತದ ಜನಸಾಂದ್ರತಾ ವಲಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಎಲ್ಲ ಅಂಶಗಳನ್ನ ನೀವು ಪುನರ್ಮನನ ಮಾಡಬೇಕು. ಹಾಗಾದ್ರೆ ಪಬ್ಲಿಕ್ ಪರೀಕ್ಷೆಗೆ ನಿಮಗೆ ತುಂಬಾ ಸಹಾಯ ಆಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಈ ಅಧ್ಯಾಯದ ಈ ಕಲಿಕಾಂಶಗಳು ಅರ್ಥವಾಗಿದೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.